ಹಲ್ಲೆ ಮತ್ತು ಕೊಲೆಯತ್ನ ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳಿಗೆ ನ್ಯಾಯಾಲಯವು 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ತಲಾ 18,000 ರೂಪಾಯಿ ದಂಡ ವಿಧಿಸಿದೆ. ಹಲ್ಲೆ ಮತ್ತು ಕೊಲೆಯತ್ನ ಪ್ರಕರಣದಲ್ಲಿ 6 ಜನ ದೋಷಿ ಎಂದು ಪರಿಗಣಿಸಿ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ತೀರ್ಪು ನೀಡಿದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಆರೋಪಿತರಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ತಲಾ 18,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಗಾಯಾಳುವಿಗೆ ಪ್ರತಿಯೊಬ್ಬ ಆರೋಪಿತರಿಂದ 10,000 ರೂಪಾಯಿನಂತೆ ಒಟ್ಟು 60,000 ಪರಿಹಾರ ನೀಡುವಂತೆ ನ್ಯಾಯಾಲಯದ ಆದೇಶ ನೀಡಿದೆ. ಒಂದು ಗಾಯಾಳುವಿಗೆ ಹೆಚ್ಚಿನ ಪರಿಹಾರ ಬೇಕಾದಲ್ಲಿ ಜಿಲ್ಲಾ ಉಚಿತ ಸೇವಾ ಕಾನೂನು ಪ್ರಾಧಿಕಾರದಿಂದ ಪರಿಹಾರ ಪಡೆಯಬಹುದು ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ಆರೋಪಿಗಳಾದ ಮೊಹಮ್ಮದ್ ಫಾರೂಕ್, ಮೊಹಮ್ಮದ್ ಶಫೀವುಲ್ಲಾ ಪಟೇಲ್, ಮೊಹಮ್ಮದ್ ಸಲೀಂ ಸಾಗರ ಬಾಷಾ, ಅಬ್ದುಲ್ ರಹೀಂ ಕೆ, ಕಸ್ತೂರ್ಬಾ ನಗರ ಸಿರ್ಸಿ, ಸರ್ಫರಾಜ್ ಮೊಹಮ್ಮದ್ ಶಫೀವುಲ್ಲಾ ಪಟೇಲ್, ಕಸ್ತೂರ್ಬಾ ನಗರ ಸಿರ್ಸಿ, ಮೊಹಮ್ಮದ್ ಅರೀಫ್ ದವಲ್ ಸಾಬ್ ಕರ್ಜಗಿ, ನೆಹರು ನಗರ ಸಿರ್ಸಿ, ನಿಸಾರ್ ಅಹಮದ್ ಕಾಸಿಂ ಸಾಬ್ ಶೇಖ್, ಕಸ್ತೂರ್ಬಾ ನಗರ ಸಿರ್ಸಿ ಹಾಗೂ ಮೊಹಸಿನ್ ಅಬ್ದುಲ್ ಶಕೂರ್ ಹೊನ್ನಾವರ, ಟಿಪ್ಪು ನಗರ ಸಿರ್ಸಿ ಈ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಆರೋಪಿಗಳು 2019 ಏಪ್ರಿಲ್ 23ರಂದು ಸಿರ್ಸಿ ಕಸ್ತೂರ್ಬಾ ನಗರ ಬಳಿ ಬೈಕ್ ಮೇಲೆ ಕುಳಿತಿದ್ದ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಸಂಘದ ಉಪಾಧ್ಯಕ್ಷರಾಗಿದ್ದ ಅನೀಸ್ ತಹಶೀಲ್ದಾರ್ ಮೇಲೆ ಏಕಾಏಕಿ ಚಾಕು ಚೂರಿ ರಾಡ್ನಿಂದ ಹಲ್ಲೆ ನಡೆಸಿದ್ರು. ಈ ಪ್ರಕರಣವನ್ನು ಸರ್ಕಾರದ ಪರವಾಗಿ ಸಮಗ್ರವಾಗಿ ವಾದ ಮಂಡಿಸುವ ಮೂಲಕ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗಿಕರ್, ಒಂದಿನ ತನಿಖಾಧಿಕಾರಿಯಾದ ಸಿಪಿಐ ಗಿರೀಶ್ ಹಾಗೂ ಮತ್ತೊಬ್ಬ ತನಿಖಾಧಿಕಾರಿ ಉಪನಿರೀಕ್ಷಕ ಶಶಿಕುಮಾರ್ ಸಿಆರ್ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದರು. ನಗರ ಠಾಣೆ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಾದ ಬಿಆರ್ ಹನುಮಂತ ಹಾಗೂ ರಮೇಶ್ ಎಂ ಆರೋಪಿತರಿಗೆ ಶಿಕ್ಷೆಗೆ ಒಳಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ದಿನ ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಸಿರ್ಸಿಯಲ್ಲಿ ವಿಚಾರಣೆಗೊಂಡು ತೀರ್ಪನ್ನು ನೀಡಿದಂಥ ಪ್ರಕರಣದಲ್ಲಿ ಈ ದಿನಾಂಕ 23/4/2019ರಂದು ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಪೊಲೀಸ್ ಠಾಣೆ ಸಿರ್ಸಿಯಲ್ಲಿ ದಾಖಲಾದ 2 ಪ್ರಕರಣಗಳಲ್ಲಿ, ಒಂದು ಕೊಲೆಗೆ ಯತ್ನ ಪ್ರಕರಣ, ಮತ್ತೊಂದು ಕೊಲೆ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈ ದಿನ ಮಾನ್ಯ ನ್ಯಾಯಾಲಯವು ತೀರ್ಪಿಟ್ಟಿದೆ. ಆ ತೀರ್ಪಿನ ಸಾರಾಂಶ ಏನಂತ ಹೇಳಿದರೆ, ದಿನಾಂಕ 23/4/2019ರಂದು ಶಿರ್ಸಿ ನಗರದಲ್ಲಿ ಬರ್ತಕ್ಕಂಥ ಕಸ್ತೂರ್ಬಾ ನಗರದಲ್ಲಿಯ ಕರಗುಂಡಿ ರಸ್ತೆಯಲ್ಲಿ ಆಗ ಈ ಪ್ರಕರಣದ ಗಾಯಾಳು ತನ್ನ ಸ್ಕೂಟಿ ಮೇಲೆ ಕೂತಾಗ SDPI ಸಂಘಟನೆಯ ಸದಸ್ಯರು ತಾವು ಮೊದಲೇ ಸಂಚು ಮಾಡಿದಂತೆ ಆತನ ಸ್ಕೂಟಿಗೆ ಡಿಕ್ಕಿ ಪಡಿಸಿ ಆತನನ್ನು ಕೊಲೆ ಮಾಡಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ತನಿಖಾಧಿಕಾರಿಯಾದ PSI ಶಶಿಕುಮಾರ್ ಸಿಆರ್ ಅವರು ಸಂಪೂರ್ಣ ತನಿಖೆ ನಡೆಸಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬ್ರವರು ಈ ಪ್ರಕರಣದಲ್ಲಿ ಕೊಲೆಗೆ ಯತ್ನ ಮಾಡಿದಂಥ ವ್ಯಕ್ತಿಗಳ ಪೈಕಿ 1ರಿಂದ 6 ವ್ಯಕ್ತಿಗಳನ್ನು ಈ ದಿನ ದೋಷಿಯನ್ನು ತೀರ್ಮಾನಿಸಿ ಅವರಿಗೆ 10 ವರ್ಷ ಕಾರಾವಾಸ ಮತ್ತು 10,000 ರೂಪಾಯಿ ದಂಡ ಹಾಗೂ ಈ ಗಾಯಾಳುವಿಗೆ ತಲಾ 10,000 ರೂಪಾಯಿ ಅಂತ 60,000 ರೂಪಾಯಿ ಪರಿಹಾರ ನೀಡಬೇಕಂತೂ ಕೊಲೆಯತ್ನ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದವರು ತೀರ್ಪಿಟ್ಟಿದ್ದಾರೆ. ಹೆಚ್ಚಿನ ಪರಿಹಾರವನ್ನು ಪಡೆಯೋದಾದರೆ ಮಾನ್ಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಅಂತ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದೆ. ಅದೇ ರೀತಿ ಇನ್ನೊಬ್ಬ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇದೇ ಸಮಯದಲ್ಲಿ ಕರಗುಂಡಿ ರಸ್ತೆಯಲ್ಲಿ ಈ ಫಿರ್ಯಾದಿಯ ಸ್ಕೂಟರ್ಗೆ ಡಿಕ್ಕಿ ಮಾಡಿ ಆತನಿಗೆ ಮಾರಕಾಸ್ತ್ರಗಳಿಂದ ಗಾಯಗೊಳಿಸಿ ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ SDPI ಸಂಘಟನೆಯ ಸದಸ್ಯನಾದಂಥ ಅಸ್ಲಂ ಬಾಬಾಜನ್ ಅನ್ನುವ ವ್ಯಕ್ತಿಯನ್ನು ಮಾರಕಾಸ್ತ್ರದಿಂದ ಅವನ ಕೈಗೆ ಚುಚ್ಚಿ ಅದರಿಂದ ರಕ್ತಸ್ರಾವವಾಗಿ ಅವನು ಅಲ್ಲೇ ಮೃತನಾಗಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಟ್ಟು 23 ಆರೋಪಿಗಳ ಮೇಲೆ 16 ಆರೋಪಿಗಳ ಮೇಲೆ ಈ ಕೊಲೆ ಪ್ರಕರಣ ದಾಖಲಾಗಿತ್ತು. ಮಾನ್ಯ ನ್ಯಾಯಾಲಯದ ಎದುರು ವಿಚಾರಣೆ ಪೂರ್ಣಗೊಂಡಿದ್ದು ಈ ದಿನ ಈ ಕೊಲೆ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಕಲಂ 304 ಅಡಿಯಲ್ಲಿ ಇದು ಉದ್ದೇಶರಹಿತ ಕೊಲೆ, ಸಾಂಪ್ರದಾಯಿಕನ ಹತ್ಯೆ ಅಂತ ತೀರ್ಮಾನಿಸಿ ಆರೋಪಿತನಾದ ಮೊಹಮ್ಮದ್ ಫಾರೂಕ್ ಶಫೀವುಲ್ಲಾ ಪಟೇಲ್ ಎನ್ನುವ ವ್ಯಕ್ತಿಗೆ 10 ವರ್ಷ ಕಾರಾವಾಸ ಹಾಗೂ 10,000 ರೂಪಾಯಿ ದಂಡ ಹಾಗೂ ಈ ಮೃತನ ತಾಯಿಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಮಾನ್ಯ ನ್ಯಾಯಾಲಯ ತೀರ್ಪಿನಲ್ಲಿ ನಿರ್ದೇಶನ ನೀಡಿದೆ. ಅದು ದ್ವೇಷದ ಕಾರಣ ನನಗೆ ಚಾಕುವಿಂದ ಮತ್ತು ಇಲ್ಲಿಂದ ಹಲ್ಲೆ ಮಾಡಿದರು. ಇವತ್ತು ಕಿರಣ್ ಕಿಣಿ ಸಾಹೇಬರು ಮತ್ತು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರಾದ ರಾಜೇಶ್ ಮಳಗಿಕರ್ ಅವರು ತಮ್ಮ ವಾದ ಮಂಡಿಸಿ ಒಳ್ಳೆಯ ಒಂದು ತೀರ್ಮಾನ ಬಂದು ಒಂದು ಒಳ್ಳೆಯ ತೀರ್ಪು ಬಂದಿದೆ. ಅದಕ್ಕೆ ನಾವು ನಮ್ಮ ಇಡೀ ಫ್ಯಾಮಿಲಿ ಪರವಾಗಿ ನ್ಯಾಯಾಧೀಶರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ
ನನಗೆ ಸಹಕರಿಸಿದ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ, ನನ್ನ ಕಾರ್ಯಕರ್ತರಿಗೂ ಮತ್ತು ನನ್ನ ಎಲ್ಲ BJPಯ ಲೀಡರ್ಸಿಗೂ, ಸಂಸದರಿಗೂ ಮತ್ತು ನಮ್ಮ ಶಾಸಕರಿಗೂ, ಆಗಿನ ಶಾಸಕರು, ಆಗಿನ ಸಂಸದರಿಗೂ, ನಮ್ಮ ಫ್ಯಾಮಿಲಿ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲೂ ವೈದ್ಯಕೀಯರು ಚಿಕಿತ್ಸೆ ಕೊಟ್ಟು ಜೀವ ಹೋಗೋ ಟೈಮಿಗೆ ವೈದ್ಯಕರು ನನಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ನಾನು ನನ್ನ ಫ್ಯಾಮಿಲಿ ಪರವಾಗಿ ಧನ್ಯವಾದ ಹೇಳ್ತೇನೆ. ಕೊಲೆ ಬೆದರಿಕೆ ಇತ್ತು. ಈ ತೀರ್ಪಿನಿಂದ ಮತ್ತು ಏನಾದ್ರು ಕೊಲೆ ಬೆದರಿಕೆ ಆಗ್ತದೆ, ಅದಕ್ಕೆ ನನಗೆ ಪೊಲೀಸರಿಂದ ಸೂಕ್ತ ನನ್ನ ಫ್ಯಾಮಿಲಿಗೆ ಹಾಗೂ ಮತ್ತು ನನಗೆ ರಕ್ಷಣೆ ಕೊಡಬೇಕಂತೇಳಿ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.